ಸಾಕ್ಷಿ, ವಾಸಂತಿ, ನೀವು ಹೆದರ್ಬೇಡಿ. ಹೆದರ್ಸೋರ್ಗೆ ಹುಷಾರ್ ಹೇಳ್ಬೇಕು. ಆಚೆ ದೊಡ್ಡಪ್ಪ ನಿಮ್ಮನ್ನ ಹೆದರ್ಸ್ತಾ ಇದಾರೆ. ಮೊದ್ಲು ಅವ್ರಿಗೆ ಹುಷಾರ್ ಹೇಳಿ. ಹೇಳಿ ಅತ್ತೆ, ನೀವಾದ್ರೂ ಹೇಳಿ ದೊಡ್ಡಮ್ಮ. ಮದ್ವೆ ಆಗೋವರೆಗೂ ಗಂಟಲ್ ಕಣ್ಣಿಟ್ಟು ಅವಳನ್ನ ಕಾಯೋ ಜವಾಬ್ದಾರಿ ನಿಂದು ವಾಸಂತಿ. ಅಯ್ಯೋ, ಈಗ ನಾನು ಏನು ಮಾಡಲಿ? ಅಮ್ಮ ಇವಳ ಜವಾಬ್ದಾರಿನ ನನಗೆ ವಹಿಸಿ ಮಾತು ತಗೊಂಡಿದ್ದಾರೆ. ದೇವ್ರೆ, ಇದು ಎಂಥ ಸತ್ವ ಪರೀಕ್ಷೆನಪ್ಪ. ನೀವು ಹೇಳಲ್ಲ ಅಂತ ನನಗೆ ಗೊತ್ತ ದೊಡ್ಡಮ್ಮ. ಅಜ್ಜಿಗೆ ಅತ್ತೆಗೆ ಹೆಲ್ಪ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದಿರಲ್ಲ. ಪಾಪ ಅತ್ತೆಗೆ ಯಾರು ಸಹಾಯ ಮಾಡೋರೇ ಇಲ್ಲ. ಸಾಕ್ಷಿ, ಬಾಗಿಲು ತೆಗೀರಿ. ಏನಾಗಿದೆ ಇವ್ರಿಗೆ? ಅಲ್ಲಿ ಪುರೋಹಿತರು ವಧುನ್ ಕರ್ಕೊಂಡ್ ಅಂತ ಮಂಟಪತ್ರ ಹೇಳ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಬಾಗಿಲು ಜಡ್ದು ಒಳಗೆ ಸೇರ್ಕೊಂಡಿದ್ದಾರೆ. ಸಾಕ್ಷಿ, ವಾಸಂತಿ, ಬಾಗಿಲು ತೆಗೀರಿ. ಬಾಗಿಲು ಹಾಕೊಂಡು ಒಳಗೆ ಸೇರ್ಕೊಂಡ್ಬಿಟ್ರೆ ಮದ್ವೆ ನಿಂತೋಗುತ್ತೆ ಅಂತ ತಿಳ್ಕೊಬೇಡ್ರಿ. ಅಯ್ಯೋ, ಈ ದೊಡ್ಡಪ್ಪ ಇಷ್ಟೊಂದು ಕಿರ್ಚಾಡ್ತಿದ್ರು ಇವ್ರು ಹುಷಾರ್ ಹೇಳ್ತಾನೆ ಇಲ್ವಲ್ಲ. ಇದು ಮದುವೆ ಮನೆ, ಅರ್ಥ ಮಾಡ್ಕೊಳ್ಳಿ. ಇಲ್ದೇ ಇಷ್ಟೊತ್ತಿಗೆ ಬಾಗಲ್ ಹೊಡೆದು ಒಳಗೆ ಹೋಗ್ಬಿಡ್ತಾ ಇದ್ದೆ. ನೀವು ವಾಸಂತಿ, ನಿನ್ಗಾರು ಅರ್ಥ ಆಗ್ಬಿಡ್ವೇನೆ? ಅಲ್ಲಿ ಮಂಟಪದಲ್ಲೆಲ್ಲ ಕಾಯ್ತಾ ಇದ್ದಾರೆ. ನಿನ್ ಗಂಡನ ಮನ ಹರಾಜಾಗ್ತಾ ಇದೆ. ಆ ಸಾಕ್ಷಿ ಜೊತೆ ಸೇರ್ಕೊಂಡು ಪಿತೂರಿ ಮಾಡ್ತಾ ಇದ್ಯಾ? ವಿಶ್ವಾಸ, ಕಮಲ್ ಈ ಕಡೆನೇ ಬರ್ತಾ ಇದ್ದಾರೆ. ಯಾಕೆ ಇಲ್ಲಿ ಬರ್ತಿದ್ದಾರೆ? ನೀವ್ಯಾಕೆ ಬರಕ್ಕೆ ಹೋದಿ ಕಮಲ್? ಹಸಮಣೆ ಬಿಟ್ಬಿಟ್ಟು ನಾವು ಸಾಕ್ಷಿಯನ್ನು ಕರ್ಕೊಂಡು ಬರ್ತಾ ಇದ್ವಿ. ಕರ್ಕೊಂಡು ಬರ್ತೀರಾ ಇಲ್ಲ ಕಳಿಸ್ ಬರ್ತೀರಾ? ಏನು ಹೇಳ್ತಿದ್ದೀರಾ? ತುಂಬ ದಿನದಿಂದ ನೋಡ್ತಾ ಇದ್ದೀನಿ. ನಿಮ್ಮ ತಂಗಿ ವಿಷಯ ಆಚೆನೆ ಬರದೆ ಮಾತಲ್ಲೇ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದೀರಾ. ಯು ಆರ್ ಗ್ರೇಟ್. ಈ ಮುಚ್ಚು ಮರೆ, ಕಣ್ಣ ಮುಚ್ಚಲೆ ಯಾಕೆ? ತಂಗಿ ಒಳಗಡೆನೇ ಇದ್ದಾಳ ಇಲ್ಲ ಓಡೋಗಿದ್ದಾಳ? ಸ್ಪಷ್ಟವಾಗಿ ಹೇಳಿ. ನೀವು ಈ ರೀತಿ ಮಾತಿಗೂ ಅಳಿ ಅಂದ್ರೆ ಅಂತ ಹೇಳ್ಬೇಡಿ. ನಿಮ್ಮ ತಂಗಿ ಹಸೆ ಮನೆ ಹೇರಿ ನಾನು ಅವಳಿಗೆ ತಾಳಿ ಕಟ್ಟಿದ ಮೇಲೆ ಆಫ್ಟರ್ ಆಲ್ ನೀವು ನಮ್ಮ ಡ್ಯಾಡಿ ಕಂಪ್ನಿಲಿ ಒಬ್ಬ ಆರ್ಡಿನರಿ ಎಂಪ್ಲಾಯ್. ನಿಮ್ಮ ಜೊತೆ ನಾವು ಸಂಬಂಧ ಬೆಳೆಸ್ತಿದ್ದೀವಿ ಅಂತ ನೀವು ಲೈಫ್ ಲಾಂಗ್ ನಮಗೆ ಋಣ ಆಗಿರಬೇಕು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.